ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶುಕ್ರವಾರ ನಮಗೆ ಚೈತ್ರ ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆ ಶುಕ್ರವಾರ ಬಂದಿರುವಂಥ ಸಮಯ ಅನ್ನುವಂಥದ್ದು ಬಹಳ ಶಕ್ತಿಯಿಂದ ಕೂಡಿರುತ್ತೆ. ಮನುಷ್ಯನಿಗೆ ಬರುವಂಥ 4 ಕಡೆಯಿಂದ ಸಮಸ್ಯೆಗಳನ್ನು ಅದನ್ನು ಹೋಗಲಾಡಿಸುವಂಥ ಶಕ್ತಿ ಈ ಪರಿಹಾರದಲ್ಲಿ ಇರೋದರಿಂದ ತಪ್ಪದೆ ಇದನ್ನು ಮಾಡ್ಕೊಳ್ಳಿ. ಮನೆಯ ಹತ್ರ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು, ನಮ್ಮ ಮನೆ ಒಳಗಡೆ ಯಾವುದೇ ರೀತಿಯಾದಂಥ ಕಷ್ಟಗಳು ಅದು 4 ಕಡೆಯಿಂದ ಬರಬಾರ್ದು ಅನ್ನೋದಕ್ಕೆ ಈ ಪರಿಹಾರವನ್ನು ನಾವು ಮಾಡ್ಕೊಳ್ತೀವಿ. ಮುಖ್ಯವಾಗಿ ತುಳಸಿ ಗಿಡ ಯಾರ ಮನೆ ಹತ್ರ ಇರುತ್ತೋ ಅವರ ಮನೆಯಲ್ಲಿ ಅಭಿವೃದ್ಧಿ ಆಗುವಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೂ ನೆಗೆಟಿವ್ ಎನರ್ಜಿಯನ್ನು ತುಳಸಿ ಗಿಡ ಪ್ರತಿನಿತ್ಯ ಕೂಡ ಆ ಸಮಸ್ಯೆಗಳು ಯಾವುದೇ ರೀತಿಯಲ್ಲೂ ಕೂಡ ತೀವ್ರವಾಗಿ ಬರದೇ ಇರುವಂತೆ ಕಾಪಾಡಿಕೊಂಡು ಬರುತ್ತೆ ಸ್ನೇಹಿತರೆ. ಮನೆ ಒಳಗಡೆ ಕೂಡ ನಕಾರಾತ್ಮಕ ಶಕ್ತಿಗಳಿದ್ದಾಗ ಅದನ್ನು ಯಥೇಚ್ಛವಾದಂಥ ಈ ಸಮಸ್ಯೆಗಳು ಕಾಡ್ತಾ ಇದೆ, ನಮಗೆ ಇದರಿಂದ ಮುಕ್ತಿ ಸಿಗಲೇಬೇಕು ಅಂತ ನಾವು ಬಯಸ್ತಾ ಇದ್ದರೆ ತಪ್ಪದೆ ಚೈತ್ರ ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ತುಳಸಿ ಗಿಡದ ಮಹತ್ವ ಗೊತ್ತಿರುತ್ತೆ ಸ್ನೇಹಿತರೆ. ಯಾಕಂದರೆ ಒಂದು ಚೊಂಬು ತಾಮ್ರದ ಚೊಂಬಲ್ಲಿ ನಾವು ನೀರನ್ನು ಹಾಕಿಬಿಟ್ಟು ಪ್ರತಿನಿತ್ಯ ಕೆಲಸಕ್ಕೆ ಹೋದರೆ ಆ ಕೆಲಸ ಸರಾಗವಾಗಿ ಆಗುತ್ತೆ. ಯಾವುದೋ ಒಂದು ಕೆಲಸದ ಮೇಲೆ ನಾವೇನಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅನ್ನುವಾಗಲೂ ಕೂಡ ತುಳಸಿ ಗಿಡದ ಹತ್ರ ನೀರನ್ನು ಹಾಕಿಬಿಟ್ಟು ಅಲ್ಲಿ ನೀವು ಆ ಮಣ್ಣಿರುತ್ತಲ್ವ ಸ್ವಲ್ಪ ತಗೊಂಡಿದ್ದೆ ಹಣೆಗೆ ಇಟ್ಕೊಂಡು ಹೋಗೋದ್ರಿಂದ ಕೆಲಸಗಳಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳು ಬರದೆ ನಮ್ಮನ್ನು ಕಾಪಾಡುತ್ತೆ. ಇನ್ನು ಮುಖ್ಯವಾಗಿ ತಪ್ಪದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ತುಳಸಿ ದೇವಿ ಬಂದು ಪ್ರತಿ ಸಮಸ್ಯೆಗಳನ್ನು ಕೂಡ ಕೇಳ್ತಾಳೆ ಸ್ನೇಹಿತರೆ. ನಾವು 1-2 ನಿಮಿಷ ಕೂತ್ಕೊಂಡು ತುಳಸಿ ಮಾತೆಗೆ ನೀರನ್ನು ಹಾಕ್ಬಿಟ್ಟು ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಈ ರೀತಿ ಇದೆ ತಾಯಿ, ನಮಗೊಂದು ದಾರಿಯನ್ನು ತೋರಿಸು ಅಂತಂದ್ಬಿಟ್ಟು ಸಾಧ್ಯ ಆದರೆ ತುಪ್ಪದ ದೀಪ ಚಿಕ್ಕದಾಗಿ ಹಚ್ಚಬೇಕು. ಶುಕ್ರವಾರ ಬಂದಿರೋದ್ರಿಂದ ವಿಶೇಷತೆ ಇರುತ್ತೆ. ನೀವು ಹಚ್ಚಿ ನೋಡಿ. ಶ್ರೀ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟಪಡುವಂಥ ಒಂದು ಶುಕ್ರವಾರದ ದಿನ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ವಿಷ್ಣು ಸಮೇತ ಲಕ್ಷ್ಮೀದೇವಿ ಬರ್ತಾಳೆ. ಯಾಕಂದರೆ ವಿಷ್ಣು ಸ್ವಾಮಿಗೆ ತುಳಸಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾವು ಈ ಮಾರ್ಗಗಳನ್ನು ಅನುಕರಣೆ ಮಾಡಿದಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ನಾವು ಏನೋ ಒಂದು ಪರಿಹಾರ ಮಾಡ್ತಾ ಇದ್ದೀವಿ ಅಂತ ಮಾಡೋದಕ್ಕೆ ಹೋಗ್ಬಾರ್ದು. ಯಾವ ವಿಧಾನದಲ್ಲಿ ಯಾವ ದಾರಿಯಲ್ಲಿ ಹೋದರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ನಾವು ತಿಳ್ಕೊಂಡ್ರೆ ಕಷ್ಟಗಳಿಂದ ಬೇಗ ಪಾರಾಗಬಹುದು. ಒಂದು ಕಾಗದವನ್ನು ತಗೊಳ್ಳಿ, ಅದರಲ್ಲಿ ನೀವು 1 ಇಡಿಯಷ್ಟು ಚಿಕ್ಕದಾಗೆ ತಗೊಳ್ಳಿ. ಕಲ್ಲುಪ್ಪನ್ನು, ಪುಡಿ ಉಪ್ಪನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ತಗೊಂಡ್ರೂ ನಡೆಯುತ್ತೆ, ಜಾಸ್ತಿ ಹಾಕಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ಒಂದು ಚಿಕ್ಕ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಬೇಕು. ಮೆಂತ್ಯ ಬಂದು ನಮಗೆ ಗುರುಬಲವನ್ನು ಹೆಚ್ಚಿಸುವಂಥದ್ದು. ಅರಿಶಿಣದ ಕೊಂಬು ಅಷ್ಟೇ ಸ್ನೇಹಿತರೆ, ಗೌರಿ ದೇವಿಯ ಆಶೀರ್ವಾದ ಸಿಗುತ್ತೆ. ತುಂಬ ಜನಕ್ಕೆ ಒಂದು ಭಯಭೀತರಾಗಿರ್ತಾರೆ ಕೆಲಸಗಳಲ್ಲಿ, ಆರೋಗ್ಯದಲ್ಲಿ, ದುಡ್ಡು ಕಾಸಿನ ವಿಚಾರದಲ್ಲಿ. ಎಷ್ಟೇ ನಾವು ಒಂದು ಪ್ರೆಸೆಂಟ್ ಸಿಚುಯೇಷನನ್ನು ಅರ್ಥ ಮಾಡಿಕೊಂಡಾಗ ನಮಗೆ ದುಡ್ಡಿನ ಅವಶ್ಯಕತೆ ಎಷ್ಟು ಇರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಎಷ್ಟೇ ನಾವು ಬೇಡ ಅಂತ ಹೇಳಿದ್ರು ದುಡ್ಡು ಅನ್ನುವಂಥದ್ದು ಮುಖ್ಯವಾಗಿ ಬೇಕೇ ಬೇಕು. ಅದಕ್ಕೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳೋದಕ್ಕೆ ಅಂತಲೇ ಈ ವಿಧಾನವನ್ನು ನಾವು ಫಾಲೋ ಮಾಡ್ತಾ ಇರೋದು. ಮೆಂತ್ಯ ಕಾಳು ಎಷ್ಟೋ ಗ್ರಹ ದೋಷಗಳಿಂದ ನಮಗೆ ಮುಕ್ತಿಯನ್ನು ಸಿಗುತ್ತೆ. ಆ ದೋಷಗಳನ್ನು ಹೊಂದಿಕೊಂಡಿದ್ದಾಗ ಏನಾಗುತ್ತೆ ಅಂದರೆ ಪ್ರತಿ ಕೆಲಸದಲ್ಲೂ ಅಡೆತಡೆಗಳು ಬರ್ತಾ ಇರುತ್ತೆ. ಪ್ರತಿ ಕೆಲಸದಲ್ಲೂ ಕೂಡ ನಮಗೆ ದುಡ್ಡು ನಷ್ಟ ಆಗುತ್ತೆ. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಬಡತನ ಅನ್ನೋದು ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಹಾಗೂ ಮನೆಯಲ್ಲಿ ದರಿದ್ರ ಅನ್ನೋದು ತುಂಬಿಕೊಳ್ಳುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಈ ವಸ್ತುಗಳು ಸಹಾಯ ಮಾಡುತ್ತೆ ಸ್ನೇಹಿತರೆ. ನಾವು ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ. ನೀವು ಅರಿಶಿಣದ ಕೊಂಬು 3 ತಗೊಳ್ಳಿ. ಚಿಕ್ಕದಾಗಿದ್ದರೂ ಪರವಾಗಿಲ್ಲ,
ಮೀಡಿಯಮ್ ಸೈಜಲ್ಲಿದ್ದರೂ ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅರಿಶಿಣದ ಕೊಂಬು ಯಾವಾಗಲೂ ದುಡ್ಡನ್ನು ಆಕರ್ಷಿಸುತ್ತೆ. ದುಡ್ಡು ನಮ್ಮ ಕಡೆ ಬರುವಂತೆ, ಯಾಕಂದರೆ ದುಡ್ಡು ಅನ್ನುವಂಥದ್ದು ಈಸಿಯಾಗಿ ಬರೋದಿಲ್ಲ. ಆದಾಯದ ಮಾರ್ಗಗಳು ತೆರೆದುಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಸಾಲವನ್ನು ನಾವು ತೀರಿಸ್ತೀವಿ, ಕಷ್ಟಗಳು ಕಡಿಮೆ ಆಗುತ್ತೆ. ಈ ವಸ್ತುಗಳನ್ನು ನೀಟಾಗಿ ಒಂದು ಪೇಪರಲ್ಲಿ ಹಾಕ್ಕೊಂಡು ನಾವು ಫೋಲ್ಡ್ ಮಾಡಿ ತುಳಸಿ ದೇವಿ ಹತ್ರ ಸಾಧ್ಯ ಆದರೆ ನೀವು ಚಿಕ್ಕದಾಗಿ ದೀಪಾರಾಧನೆ ಮಾಡಿಕೊಂಡು ಇದನ್ನೆಲ್ಲವೂ ಕೂಡ ನಾವು ಕ್ಲೀನಾಗಿ ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. 7 ಗಂಟೆ ದಾಟದ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಳಸಿ ದೇವಿ ಹತ್ರ ನಾವು ಗಿಡವನ್ನು ಕೂಡ ರಾತ್ರಿ ಸಮಯಗಳಲ್ಲಿ ಮುಟ್ಟೋದಿಲ್ಲ. ಅದಕ್ಕೋಸ್ಕರ ಈ ಥರ ವಸ್ತುಗಳನ್ನು ನಾವು ಅದರ ಒಳಗಡೆ ಇಡಬೇಕು. ಇನ್ನೇನು ನಾವು ಮಣ್ಣನ್ನು ತೆಗಿಬೇಕು ಅಂತೇನೂ ಇಲ್ಲ. ಕ್ಲೀನಾಗಿ ಪಾಟ್ ಹತ್ರ ತಗೊಂಡೋಗಿದ್ದೆ ಆ ಬುಡದ ಹತ್ರ ಇಟ್ಟು ಕೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾಡ್ತಾ ಇದೆ. ಆ ಕಷ್ಟಗಳಿಂದ ನಾವು ಹೊರಗಡೆ ಬರಬೇಕು. ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಇಲ್ಲ, ಕಿರಿಕಿರಿ ಆಗ್ತಾಯಿದೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜಗಳ ಮನಸ್ತಾಪ ಮಾಡಿಕೊಂಡು ಒಬ್ಬರ ಮುಖ ಒಬ್ಬರು ನೋಡ್ತಾ ಇಲ್ಲ. ಎಲ್ಲವೂ ಸರಿಯಾಗಬೇಕು. ಶ್ರೀ ಮಹಾಲಕ್ಷ್ಮಿ ಸಮೇತ ಬಂದು ನಮ್ಮ ಮನೆಯಲ್ಲಿ ನೆಲೆಸು ತಂದೆ ಅಂತ ಮಹಾವಿಷ್ಣುವನ್ನು ಕೇಳ್ಕೊಳ್ಳಿ ಸ್ನೇಹಿತರೆ. ಆಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಆ ರಾತ್ರಿ ನಾವು ಇಟ್ಟಿರ್ತೀವಿ ನೋಡಿ ಆ ಪೊಟ್ಟಣ, ಅದನ್ನು ನಮ್ಮ ಮನೆ ಒಳಗಡೆ ಯಾವುದಾದ್ರೂ ಕೆಟ್ಟ ಶಕ್ತಿಗಳು ಬರೋದಿದ್ದರೆ ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಮನೆ ಒಳಗಡೆ ನಕಾರಾತ್ಮಕ ಶಕ್ತಿಗಳನ್ನು ಬಿಡೋದಿಲ್ಲ ಬರೋದಕ್ಕೆ. ಇನ್ನು ಮನೆ ಒಳಗಡೆ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳಿದ್ದರೂ ಕೂಡ ಅವುಗಳನ್ನು ರಾತ್ರಿ ಪೂರ್ತಿ ಇದು ಹಿಡ್ಕೊಳ್ಳುತ್ತೆ, ಅಂದರೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ನಮಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳಬಹುದು. ಈ ಥರ ಮಾಡಿ ನೀವು ಮಾರನೇ ದಿನ ತೆಗೆದುಬಿಟ್ಟು ಕ್ಲೀನಾಗಿ ಯಾರು ತುಳಿದೇ ಇರುವ ಕಡೆ ಹಾಕಬೇಕು. ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಯಾಕೋ ಏನೂ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಕೆಲವೊಂದು ಈ ಪರಿಹಾರಗಳಲ್ಲೇ ನಾವು ಮಾಡ್ತಾ ಇರುವಂಥ ತಪ್ಪು ಏನಾದರೂ ಆಗಿರುತ್ತೆ. ಈ ಪರಿಹಾರಗಳು ಸಿದ್ಧಶಾಸ್ತ್ರಗಳಲ್ಲೇ ಮಾಡಿ ಒಳ್ಳೆ ರಿಸಲ್ಟನ್ನು ಕಂಡುಕೊಂಡು ಇದನ್ನು ಹಿರಿಯರು ತಿಳಿಸಿರುವಂಥ ವಿಧಾನಗಳಾಗಿರುತ್ತೆ. ಆದ ಕಾರಣ ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡ್ಕೊಂಡು ನೋಡಿ. ಕೆಲವೊಂದು ಶುಕ್ರವಾರಗಳು ಮಾಡಿಕೊಂಡ್ರೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇನ್ನು ಅಮಾವಾಸ್ಯೆ ಕೂಡಿ ಬಂದಿರೋದ್ರಿಂದ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ತಗೊಂಡೋಗಿದ್ದೆ ಮಾರನೇ ದಿನ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬರಬೇಕು. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ.